ಬೆಂಗಳೂರಿಗೆ ತಗೊಂಡು ಹೋಗೋದಕ್ಕೆ ಡಿಪಿಆರ್ ರೆಡಿ ಮಾಡಿದ್ದಾರೆ ಏನು ಹೇಳ್ತೀರಿ ಸರ್? ಸರ್, ಈ ಸರ್ಕಾರಕ್ಕೆ ಯಾವ ಕೆಲಸ ಎಲ್ಲಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಲೆ ಕೆಟ್ಟೋಗಿದೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮೆಟ್ರೋ ಹೆಸರೇ ಸಜೆಸ್ಟ್ ಮಾಡೋ ರೀತಿ ನಗರ ಪ್ರದೇಶದ ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕಿರುವಂಥ ಒಂದು ಯೋಜನೆ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಟ್ರಾಫಿಕ್ಕಿಗೆ ಪರಿಹಾರ ಅಂದರೆ ಮೆಟ್ರೋ. ನೀವು ತುಮಕೂರಿಗೆ ನಾವು ಮೆಟ್ರೋ ಅಥವಾ ರೈಲ್ ಕನೆಕ್ಷನ್ ಕೊಡೋದನ್ನು ನಾವು ವಿರೋಧ ಮಾಡ್ತಾ ಇಲ್ಲ, ಜನ ಅದನ್ನು ಅನ್ಯತಾ ಭಾವಿಸಬಾರ್ದು. ಆದರೆ ಮೆಟ್ರೋಗೆ ಈಗ ಹೆಂಗೆ ಮುಂಬೈಯಿಂದ ಥಾನೆಗೆ, ಡೆಲ್ಲಿಯಿಂದ ಹರಿಯಾಣದ ಗುಡ್ಗಾವಿಗೆ RRTS ಮಾಡಿದ್ದಾರೆ, ಅದೇ ರೀತಿಯಾದಂಥ RRTS ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. 1 ಕಿಲೋಮೀಟರ್ ಮೆಟ್ರೋ ಮಾಡೋದಕ್ಕೆ 450 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದೇ RRTS ಮಾಡ್ತೀವಿ ಅಂತಂದರೆ ಅಥವಾ ಸಬರ್ಬನ್ ರೈಲಿನ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ತೀವಿ ಅಂದರೆ 150 ಕೋಟಿ ರೂಪಾಯಲ್ಲಿ ಅದನ್ನು ಮಾಡ್ಬೋದು. ಇದಕ್ಕಿಂತ ಹೆಚ್ಚು ಪ್ಯಾಸೆಂಜರ್ಸ್ ಓಡಾಡ್ಬೋದು. ನಾವು ಇವತ್ತೇ ನೀವು ಅಬ್ಸರ್ವ್ ಮಾಡಿ, ವೈಟ್ ಫೀಲ್ಡಿಂದ ಇವತ್ತು ವಿಜಯನಗರಕ್ಕೆ 20 ಕಿಲೋಮೀಟ್ರ್ 26 ಕಿಲೋಮೀಟ್ರ್ ಮೆಟ್ರೋದಲ್ಲಿ ಬರೋರಿಗೆ ಅದರೊಳಗಡೆ ಮೆಟ್ರೋ ಡಿಸೈನೇ ಹೇಗಿರುತ್ತೆ ಅಂದರೆ ನಿಂತ್ಕೊಳ್ಳೋದಕ್ಕೆ ಜಾಸ್ತಿ ಜಾಗ ಇರುತ್ತೆ, ಕೂತ್ಕೊಳ್ಳೋದಕ್ಕೆ ಕಡಿಮೆ ಇರುತ್ತೆ. ತುಮಕೂರಿಂದ ಇಲ್ಲಿ ತನಕ ನೀವು ಮೆಟ್ರೋ ಮಾಡಿದ್ರೆ ಜನ ನಿಂತ್ಕೊಂಡು ಬರಬೇಕಾಗತ್ತಾ 1 ಗಂಟೆ? ನಿಮಗೆ ಯಾರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಲಾಬಿಗಳಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಯೋಜನೆ ಮಾಡ್ತೀವಿ ಅಂತ ಹೊರಟ್ರೆ ಇದೇ ರೀತಿಯ ಐಡಿಯಾಗಳು ಬರೋದು. ಬೆಂಗಳೂರಿನ CMP ಪ್ರಕಾರ, ಕಾಂಪ್ರಿಹೆನ್ಸಿವ್ ಮೊಬಿಲಿಟಿ ಪ್ಲಾನ್ನ ಪ್ರಕಾರ 300 ಕಿಲೋಮೀಟರ್ ಮೆಟ್ರೋ ಬೆಂಗಳೂರು ನಗರಕ್ಕಾಗಬೇಕು 2031ರಲ್ಲಿ ಅಂತಿದೆ. ಫಸ್ಟ್ ಅದನ್ನ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ.